ಇಲ್ಲಿ ಸಿಗರೇಟು ಇವೆಲ್ಲ ಸಿಗುತ್ತಲ್ವಾ? ಮತ್ತೆ ಸುಮ್ಮನಿರ್ಬೇಕು ತಾನೆ. ನನ್ನ ಗಂಡ ಸಿಗರೇಟ್ ಆದರೂ ಹೊಡಿತಾರೆ, ಗುಡ್ಕನಾದರೂ ಹಾಕೊಂತಾರೆ. ನಿಮ್ಗೆ ಯಾಕೆ ಬೇಕಿತ್ತು? ನಮ್ಮ ಅತ್ತೆಗೆ ಯಾಕೆ ಫಿಟ್ಟಿಂಗ್ ಇಟ್ಟಿದ್ದೀರಲ್ಲ? ನಾನು ಯಾರು ಹೇಳ್ದೆ ಮೇಡಮ್? ಯಾರು ನಮ್ಮ ಅಂಗಡಿಗೆ ಯಾರು ಇಲ್ಲ, ನಾವು ಯಾರಿಗೂ ಹೇಳಲೇ ಇಲ್ಲ ಮೇಡಮ್. ನಿಮ್ಮ ಮಗ ಬಂದ್ಬಿಟ್ಟು ಸಿಗರೇಟ್ ಸೇತಾನೆ ಕುಡಿತಾನೆ ಅಂತ ಅಂದ್ಬಿಟ್ಟು ನಾವು ಹೇಳಲೇ ಇಲ್ಲ. ಯಾರು ಕರೀರಿ ಇಲ್ಲಿ ಕೇಳ್ತೀನಿ ಸರ್ ಮೇಡಮ್. ಯಾರನ್ನ? ಯಾರು ಕೇಳಲೇ ಇಲ್ಲ ಅಕ್ಕ. ಈಗ ನಂದು ಡಿವೋರ್ಸಿಗೋರ್ಗು ಬಂದು ಕೂತಿದ್ದೆ ಅಕ್ಕ. ಡಿವೋರ್ಸ್ವರೆಗೂ ನಾನು ಫಿಟ್ಟಿಂಗ್ ಇಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ ಅವನು. ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು. ನೀವು ಅಂಗಡಿಗೂ ಬರ್ತಾ ಇರಲಿಲ್ಲ. ಬರ್ತಾ ಇರೋದು ನಾನು ಬರಲ್ಲ ಜಾಸ್ತಿ, ನನ್ನ ಗಂಡ ಬರ್ತಾನಕ್ಕ. ಹೇಳಿದ್ರೆ ಹೇಳ್ತೀನಿ ಅಂತ ಹೇಳ್ತೀನಿ. ಅವ್ರು ಕೇಳಿದ್ರಪ್ಪ ನನ್ಗೆ ಗೊತ್ತೇ ಇಲ್ಲ ಅವ್ರ ಮಗ ಯಾರು ಅವ್ರು ಯಾರು ಅಂತ. ಅವರೇ ನೋಡಿ ನೀವು ಹೇಳಿಲ್ಲ ಅಂತೀರಾ, ಹೇಳಿಲ್ಲ ಅಂತೀರಾ. ಅವ್ರು ನೋಡ್ರೆ ಅಕ್ಕನೇ ಹೇಳಿರೋದು ಅಂತಾರೆ. ಎದುರುಗಡೆ ಬಂದು ಕೇಳಿ, ನಿಜ ನಿಮಗೆ ಗೊತ್ತಾಗುತ್ತೆ. ಏನಂತ? ನಿಜ ನಾವು ಹೇಳಿದ್ವಲ್ವಾ, ಅವ್ರು ನನ್ನ ಮುಂದೆ ಹೇಳಿ. ಯಾವತ್ತು ಹೇಳ್ದೆ ಅಂತ ನಾನು ಕೇಳ್ಬೋದಲ್ವಾ? ಅಲ್ಲ, ನೀನು ಒಂದು ಮಾತು ಹೇಳಿಲ್ವಲ್ಲ, ಅವ್ನು ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಗುಡ್ಕ ಹಾಕ್ತಾನೆ ಅಂತ ಒಂದು ಮಾತು ಹೇಳಿಲ್ವಲ್ಲ ನೀನು. ಅಂಗಡಿ ಅಕ್ಕನ ಕಡೆಯಿಂದ ನಾನು ತಿಳ್ಕೊಬೇಕಾ ಅಂತ ಇವಾಗ ನಮ್ಮ ಅತ್ತೆ ಕೂತಿದ್ದಾರೆ. ನಮ್ಮನೆಯವರು ನಾನು ಹೋಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ ಅಂತ ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ನೀವು ಯಾವತ್ತಾದ್ರೂ ಬಂದಿದ್ದೀರಾ ನಮ್ಮ ಹತ್ರ ಮಾತಾಡಿ? ಅಲ್ವಾ ಅಕ್ಕ? ನೀವು ಯಾರಂತಾನೆ ಗೊತ್ತಿಲ್ಲ ನನಗೆ. ಫಿಟ್ಟಿಂಗ್ ಇಡಕ್ಕೆ ಅಂಗಡಿಗೆ ನಾವು ವ್ಯಾಪಾರ ಮಾಡ್ತೀವಿ ಅಲ್ವಾ ಅಕ್ಕ? ಹೇಳಿ ನೀವು. ಮತ್ತೆ ನಮ್ಮ ಅತ್ತೆ ಹೆಂಗೆ ಹೇಳಿದ್ರು ಕರೆಕ್ಟ್ ಆಗಿ ಗ್ರೌಂಡ್ ಎದುರುಗಡೆನೇ ಇರೋರು ಅಂತ ನೋಡಿರ್ಬೇಕು. ನೋಡ್ಬಿಟ್ಟು ನಮ್ಮ ಮೇಲೆ ಇದ್ರೆ ಇದು ಸರಿನಾ? ನಾವಿಲ್ಲಿ ಮಾಮೂಲಿ ಬರ್ತೀವಲ್ಲ ಲಾರಿಯವರು, ಯಾರ ಬಗ್ಗೆನೂ ಅವ್ರು ಒಂಚೂರು ಏನು ಹೇಳಲ್ಲ. 6 ವರ್ಷದಿಂದ ಇದೀವಿ. ಇದು ನಮ್ಮ ಅತ್ತೆ ಒತ್ತಿ ಹೇಳಿದ್ದಾರೆ, ಗ್ರೌಂಡ್ ಎದುರುಗಡೆ ಇರೋ ಅಕ್ಕನೇ ಹೇಳಿರೋದು ಅಂತ. ಕನ್ಫ್ಯೂಸ್ ಮಾಡ್ಕೊಂಡಿದ್ಯಮ್ಮ. ನೋಡಿ, ಆ ಥರದಲ್ಲ ಅವರು. ನಮಗೂ ಗೊತ್ತಿಲ್ಲ, ಇವ್ರು ಕಸ್ಟಮರ್. ಅವ್ರು ಗೊತ್ತಾ ನಿಮ್ಗೆ? ನಿಮ್ ಕಡೆ ಇರ್ಬೇಕು ಇವರು. ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ. ಮೇಡಮ್ ಹಂಗೆಲ್ಲ ಮಾತಾಡ್ಬೇಡಿ ಮೇಡಮ್. ನೀವು ಸಪೋರ್ಟ್ ಮನೆಯವ್ರ ನಾನು ಯಾಕೆ ಕೇಳ್ದೆ? ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್. ನಮ್ಮ ಮಾಮೂಲಿ ಕಸ್ಟಮರ್ ಬರ್ತಾ ಇರ್ಲಿಲ್ಲ. ಅವ್ರ ಬೇಬಿ ಇದಾರೆ ಅಲ್ಲಿ. ನೋಡಿ ಮೇಡಮ್, ಇದು ಇದೇನ್ ಗೊತ್ತಾ, ಇದು ಅಫಿಷಿಯಲ್ ಏರಿಯಾ. ಇದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಈ ತರ ಎಲ್ಲ ಇದು ಅಫಿಷಿಯಲ್ ಏರಿಯಾ. ಹೌದು. ಮತ್ತೆ ನಾನು ಸ್ಲಮ್ ಅಲ್ಲಿ ಇರೋದಾ? ನಿಮ್ದು ಯಾವ ಶ್ರೀರಾಮ್ಪುರ ತಾನೆ? ಸ್ಲಮ್ಮೇ ನೀವು ಇರೋದು? ಅಲ್ಲ, RR ನಗರಲ್ಲಿ ಇರೋದು ನಾನು. ದಯವಿಟ್ಟು ಹೋಗಿ. ಹೋಗ್ಲಿ ಬಿಡಿ ಸರ್. ಯಾಕೆ ಅವ್ರು ಮೇಡಮ್ ನಿಮ್ಮ ಮನೆಯವ್ರನ್ನು ಕರ್ಕೊಂಬನ್ನಿ, ನಿಮ್ಮ ಅಮ್ಮನ್ನು ಕರ್ಕೊಂಬನ್ನಿ. ನಾನು ಮುಂದೆ ನನಗೆ ಏನಕ್ಕೆ ಗೊತ್ತಾಕ ಡೌಟ್ ಬಂದಿರೋದು, ಇಂಥವ್ರು ಪೇಪರಲ್ಲಿ ಓದಿದೆ, ಇಂಥವ್ರು ಸುಮಾರು ಈ ಥರ ಮಾಡ್ತಾರೆ. ಮಾತಾಡ್ಬಿಟ್ಟು ಆಮೇಲೆ ಹೌದಾ ನಾನು ಸಮಾಧಾನ ಮಾಡ್ತೀನಿ, ದುಡ್ಡು ಕೊಡಿ ಎತ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅಂತ ಮೇಲೆ ಡೌಟ್ ನನಗೆ. ಬೆಳಿಗ್ಗೆ ಪೇಪರ್ ಓದಿ ನಾನು. ಅದೇ ನಿಮ್ಗೆ ನನ್ನ ಮೈಂಡ್ ವಾಯ್ಸ್ ಕ್ಲೀನ್ ಆಗಿ ಅರ್ಥ ಆಯ್ತು ನೋಡಿ. ಹೋಗಿ ಓಕೆ. ಈಗ ನಮ್ಮ ಅತ್ತೆ ಬಾಯಿ ಮುಚ್ಚಿಸ್ತೀನಿ. ಒಂದು ಎಷ್ಟು, ಒಂದು 5,000 ಸಾಕು? 5,000 ಅಕ್ಕ. ಡಿವೋರ್ಸ್ ವರ್ಗೂ ಬಂದಿದೆ ನಂದು. ಆಯ್ತಾ? ಇಬ್ಬರನ್ನು ಕರ್ಕೊಂಬನ್ನಿ, ಪ್ರೂಫ್ ತೋರಿಸಿ. 5,000 ಕೇಳಿದ್ರೆ 5 ರೂಪಾಯಿ ಸಿಗರೇಟ್ ವ್ಯಾಪಾರ ಮಾಡಿ ನಾನು ಲಾಭ ತಗೊಂಡು 5,000 ಕಟ್ಲಾ? ಮತ್ತೆ ನೀವು ಸುಮ್ಮನೆ ಸಿಗರೇಟ್ ಕೊಟ್ಕೊಂಡಿರ್ಬೇಕು. ಹೆಂಗ್ರಿ ನೀವು ಫಿಟ್ಟಿಂಗ್ ಇಟ್ರಿ ನೀವು? ಇಲ್ಲ ರೀ, ಅಂಗಡಿ ಹತ್ರ ಗಲಾಟೆ ಮಾಡಬೇಡಿ. ಯಾರೋ ಹೆಂಗಸು ಕಳಿಸ್ತೀರಿ ಹೊಡಿಯೋರ್ನ? ಬೇಡ, ಇಲ್ಲ ನಾನು ಇದೀನಿ ಇರಕ್ಕ. ಮೇಡಮ್ ಯಾಕೆ ಹಿಂಗೆ? ನಾವು ಬಡವರು ಬದುಕ್ತಾ ಇದೀವಿ, ವ್ಯಾಪಾರ ಮಾಡಿ. ಅರ್ಥ ಮಾಡ್ಕೊಳ್ಳಿ. ನೀವು ಯಾರೇ ಕೇಳಿದ ತಕ್ಷಣ ನೀವು ಅಂತ ಯಾವತ್ತು 6 ವರ್ಷದಿಂದ ಒಬ್ರು ಬಂದಿಲ್ಲ, ಒಂದು ಕಂಪ್ಲೇಂಟ್ ಬಂದಿಲ್ಲ. ನೀವು ಬಂದು 5,000 ಕೊಡಂದ್ರೆ ನಮ್ಮ 500 ರೂಪಾಯಿ ವ್ಯಾಪಾರ. ಇಲ್ಲಿ ನಮ್ಮ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಾ ಇದಾರೆ ಯಾರೋ ಹುಡುಗಿ. ನಮ್ಮ ಹೆಂಗಸರು ಕಳಿಸಿ ಇಲ್ಲಿ. ನಿಮ್ಮ ಹೆಂಗಸರು ಯಾಕ್ರಿ ಬರ್ಬೇಕಿಲ್ಲ? ಸಪೋರ್ಟ್ ಮಾಡಿ ಹೊಡಿಸ್ತೀನಿ ಅವಳ ಕೈಲಿ. ಅವ್ರು ಬಜಾರಿಗಳೇ ನಮ್ಮ ಹೆಂಗಸರು ಕಳಿಸಿ. ಏನು ಬೇಕಾಗಿಲ್ಲ. ಕಳಿಸಿ ಹೆಂಡತಿ ಕಳಿಸಿ ಪೊಲೀಸ್ನ. ಯಾ ಲೇಡಿನೂ ಬೇಡ. ಕಿರಿಸ್ಬೇಡ ಇರಮ್ಮ. ನಂದು ನಮ್ಮ ಅಕ್ಕಂದು ಮಾತು. 2 ನಿಮಿಷ. 5,000 ಬೇಕು ನನಗೆ. ಅವ್ರ ಫಿಟ್ಟಿಂಗ್ ಇಟ್ಟಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಂಗೆ 5,000 ಬೇಕು. ದಿಢೀರ್ ಬಂದು 5,000 ಕೊಡೋನ್ ಜಗಳ ಮಾಡ್ತಾವ್ರಲ್ಲ. ಲಾಯರ್ ಫೀಸ್ ಆಂಟಿ. ಅದಕ್ಕೆ ಇರಿ ಮೇಡಮ್, ಬೇಕಾದ್ರೆ ಇರಿ ಪೊಲೀಸ್. ನನ್ನ ಹೆಂಡತಿ ಪೊಲೀಸ್ ಬರ್ತಾಳೆ ಬಂದು. ಪೊಲೀಸ್ ಅವಳು ಪೊಲೀಸ್ ಐಟ ಇಲ್ಲ, ಪೊಲೀಸ್ ಅಂತೆ. ನೋಡಿ ಅಮ್ಮ ಬಂದು ಅಮ್ಮ ಪಾಪ ತುಂಬಾ ತೊಂದರೆ ಕೊಡ್ತಾರೆ ನೋಡಿ. ನಾನು ಅರ್ಥ ಆಗಲ್ಲ. ನಾವು ಹೊಡೆಯೋದು ನೋಡ್ದು. ನಿಮ್ ಕಷ್ಟ ಅವ್ರು ಕೇಳಲಿ, ಅವ್ರ ಕಷ್ಟ ನೀವ್ ಕೇಳಲಿ. ನಾನೇನ್ ಮಾಡ್ಲಿ ಇಲ್ಲಿ 5,000ಕ್ಕೆ? ಲಾಯರ್ ಫೀಸ್ ಕೊಡಕ್ಕ ಹೋಗ್ತೀನಿ ನನ್ನ ಪಡೆಗೆ. ನಾನೇನು ಮಾಡಲ್ಲ. 5,000 ಕೊಡ್ಸಿ ಮೇಡಮ್. ಹೌದು ನೋಡಿ. ಇಲ್ಲ ಇವಳನ್ನ ಹೈಟ್ ಇಲ್ಲ, ಪೊಲೀಸ್ ಯಾರು ಪೊಲೀಸ್ ಕೆಲ್ಸಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು? ಪೊಲೀಸ್ ಕೆಲ್ಸಕ್ಕೆ ರೆಡಿ ಇರ್ಬೇಕು. ಈಗಲೂ ಹೈಟ್ ಮ್ಯಾಚ್ ಮಾಡಕ್ ನೋಡಿ ಇಲ್ಲಿ ಹೀಲ್ ಸ್ಲಿಪ್ಪರ್ ಹಾಕೊಂಬಂದವ್ರೆ. ಸರಿ ಮೇಡಮ್, ನಮ್ಮ 5,000 ಕೊಡ್ಸಿ ಹೋಗ್ತೀನಿ. ನಡೀರಿ ಸ್ಟೇಷನ್ ಹತ್ರ ಹೋಗಿ ಮಾತಾಡೋಣ. ಯಾವ ಸ್ಟೇಷನ್ ಅಕ್ಕ? ನಾನೇನ್ ಮಾಡಿ 5,000 ಎಲ್ಲ ಸ್ಟೇಷನ್ ಹೋಗಿ ಬಲ್ಲ ಅಂಗಡಿ ಹೊಡ್ಕೋತಿರ್ತೀನಿ ನಾನು. ನಾನು ನೋಡ್ಕೋತಿದ್ದೆ ಹೋಗ್ಬೇಕಲ್ಲ, ವ್ಯಾಪಾರ ಮಾಡ್ತಾ ಇರ್ತೀನಿ. ಪೊಲೀಸ್ ಜೀಪ್ ಕರ್ಸಿ. ತುಂಬಾ ಪರಿಚಯ ಇರೋದು ನೀನ್ ಸುಮ್ನೆ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಣ್ಣ ಜೀಪ್ ಕರ್ಸಿ ಬರ್ತೀನಿ. ಹೊಡ್ ಕಳ್ಸ್ಬಿಡ್ತೀನಿ ಅಕ್ಕ. ಹೊಡಿಲ್ಲ, ಕ್ಯಾಮ್ರಾ ಇಟ್ಬಿಟ್ಟು ಕೊರಿ ಮಾಡ್ತಾವ್ರೆ, ಅದನ್ನ ನೋಡಿಲ್ಲ ನೀವು ಫಸ್ಟ್. ಹೇಳ್ಬಿಟ್ಟು ಮಾಡ್ಬೇಕಿತ್ತಾ? ಇನ್ನೇನು Screw your mind, check the baby. Come on, bakra, bakra. ದಯವಿಟ್ಟು ಕ್ಷಮಿಸಿ. ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ.
ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಅಕ್ಕ ಇದು ನಿಮಗೆ